ಮೊದಲದಾಗಿ ಎಲ್ಲರಿಗೆ ನಮಸ್ಕಾರ. ರಕ್ಷಿತಾ ಈಕೆನ ಈ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಇನ್ಯಾವುದೋ ಒಂದು ಆ್ಯಪ್ ಒಳಗೆ ಬಂದ ತಕ್ಷಣ ಇರಿಟೇಷನ್ ಅನ್ನಿಸ್ತಿತ್ತು. ಭಾಳಷ್ಟು ಒಂದೊಂದು ಸರ್ತಿ ಆಕೆ ಮಾತಾಡೋ ಭಾಷೆ ಸ್ವಲ್ಪ ಅಸ್ಪಷ್ಟವಾಗಿ ತಿಳಿತಿರ್ಲಿಲ್ಲ. ಆದ್ರೆ ಬಿಗ್ ಬಾಸಿಗೆ ಬಂದಮೇಲೆ ಬರೀ 24 ಗಂಟೆ ಒಳಗೆ ಆಕಿನ ಹೊರಗೆ ಆಗ್ತಾ ಇರುತ್ತಂದ್ರೆ ಆದರೂ ಕೂಡ ಒಂದಷ್ಟು ಎಲ್ಲೋ ಒಂದು ಕಡೆ ಬೇಜಾರಿನ ಸಂಗತಿ ಅಂತ ಅನಿಸ್ತತಿ. ಯಾಕಂದ್ರೆ ಒಂದು ವಾರದ ಮಟ್ಟಿಗೆ ಅದು ಇದ್ದಿದ್ರೆ ಏನು ಅನ್ನಿಸ್ತಿರ್ಲಿಲ್ಲ ಬಿಗ್ ಬಾಸ್ ನೋಡೋರಿಗೆ. ಆದರೂ ಇದೊಂಥರ ಭಾಳಷ್ಟು ಒಂದು ಹೆಣ್ಮಗುವನ್ನ ನಗೆಪಾಟ್ಲಿಗೆ ಗೀಡು ಮಾಡಿದಂಗೆ ಆಯಿತು. ಆದ್ರೆ ಈ ರೀತಿ ಆಗಬಾರ್ದಾಗಿತ್ತು. ಆದರೂ ಇನ್ನೂವರೆಗೂ ರಕ್ಷಿತ ಇನ್ನೂ ಹೊರಗಡೆ ಇಲ್ಲಿ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಇನ್ನು ಸೀಕ್ರೆಟ್ ರೂಮ್ ಒಳಗೋದು ಇರ್ಬೋದು ಅಂತಕ್ಕಂಥ ಮಾಹಿತಿ ಐತಿ. ಆದ್ರೆ ಎಷ್ಟು ಜಲ್ದಿನ ಹೊರಗೆ ಹಾಕಬಾರ್ದಾಗಿತ್ತು. ಆಕೆ ಮುಗ್ಧತೆ ಎಷ್ಟು ಐತೆ ಅನ್ನೋದು ನೋಡ್ರಿ ಗೊತ್ತಾಕತಿ. ಯಾಕಂದ್ರೆ ಆಕೆ ಎಲಿಮಿನೇಟ್ ಆಗ್ಯಾಳ ಅನ್ನೋದು ಗೊತ್ತಾದ ತಕ್ಷಣ ಆಕೆ ಭಾಳಷ್ಟು ಮೊದಲಿಗೆ ಸ್ವಲ್ಪ ಉದ್ವೇಗಕ್ಕೊಳಗಾದ್ರೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂದು. ಆದ್ರೆ ಆಕೆ ಹೇಳಿದ ಒಂದೇ ಮಾತು, ಈ ಒಂದು ಪ್ಲಾಟ್ಫಾರ್ಮ್ ಒಳಗೆ ಭಾಳಷ್ಟು ಜಾಸ್ತಿ ಜನಕ್ಕೆ ನಾನು ಗುರುತಾಗುವಂಗೆ ಮಾಡ್ತಿದ್ನಿ ಮತ್ತು ವಾಪಸ್ ಕನ್ನಡವನ್ನು ಕಲಿಬೇಕನ್ನೋ ಆಸೆ ಐತೆ ನನಗೆ ಮತ್ತು ಕನ್ನಡವನ್ನು ಕಲಿತಿದ್ದೆ ಇಲ್ಲಿದ್ರೆ ಅಂತೇಳಿ ಹೇಳಿ ಆಕೆ ಬಿಗ್ ಬಾಸ್ ಗೆಲ್ಲದೆ ಹೋದ್ರು ಕೂಡ ಭಾಳಷ್ಟು ಜನರ ಮನಸ್ಸು ಗೆದ್ದಾಳ ಅಂತೇಳಿ ನಮ್ಮ ಅನಿಸಿಕೆ. ಯಾಕಂದ್ರೆ ಕನ್ನಡವನ್ನು ಎಷ್ಟೋ ಜನ ಕಲೀರತ್ತೆ ಹೇಳಿದ್ರು ಕೂಡ ಕಲಿದೇ ಇರ್ತಕ್ಕಂಥವ್ರು ಭಾಳಷ್ಟು ಜನ ಇರುವಾಗ ಈಕೆ ಕನ್ನಡವನ್ನು ಕಲಿಯೋದಕ್ಕೋಸ್ಕರ ನಾ ಇಲ್ಲಿ ಬಿಗ್ ಬಾಸಿಗೆ ಬಂದಿದ್ನಿ ಅಂತ ಹೇಳ್ತಾಳಂದ್ರೆ ಆಕೆ ಮುಗ್ಧತೆ ಭಾಳಷ್ಟು ಕಾಣ್ತೈತೆ ಅಲ್ಲಿ ನಮ್ಗೆ. ಆ ಒಬ್ಬ ರಕ್ಷಿತಾ ಹುಡುಗಿ ಭಾಳಷ್ಟು ಮುಗ್ಧದಳ ಅಂತೇಳಿ ಮೇಲ್ನೋಟ ಕಾಣಿಸ್ತೈತಿ. ಇವಾಗ ಅದೇನೇ ಇರಲಿ, ಆದರೆ ಒಂದು ವಾರ ಮಟ್ಟಿಗಾದರೂ ಇದ್ದಿದ್ರೆ ಒಂದು ಸ್ವಲ್ಪ ಆಕೆಯೂ ಕೂಡ ಭಾಳಷ್ಟು ಜನತೆಗೆ ಗುರುತು ಸಿಗ್ತಾ ಇದ್ಲು. ಮತ್ತು ಈಗಾಗಲೇ ಕೆಲವೊಂದಿಷ್ಟು ಜನ ಆಕೆಯನ್ನು ಗುರುತಿಸ್ತಾರೆ. ಆಕೆ ಏನು ದೊಡ್ಡ ಸ್ಟಾರ್ ನಟಿ, ಸ್ಟಾರ್ ಕಾಮಿಡಿಯನ್ ಅಲ್ಲ, ಅದು ಒಪ್ಕೊಳ್ತೀವಿ. ಆದ್ರೆ ಕೆಲವೊಂದಿಷ್ಟು ಮಂದಿಗಾದರೂ ಗೊತ್ತಿದ್ಲಕ್ಕಿ ಕೆಲವೊಂದು ಸಮಯದೊಳಗೆ ಆಕೆ ಮಾತನಾಡ್ತಕ್ಕಂಥ ಮಾತಿನಿಂದ ಆದ್ರೆ ಕೆಲವೊಂದು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ಲು ಅಂತಕ್ಕಂಥದ್ದು ಮಾತ್ರ ಪಕ್ಕ ಎಂಟರ್ಟೈನ್ಮೆಂಟ್ ಕೊಡ್ತಿದ್ಲು. ಆಕೆ ಮುಗ್ಧತೆಯನ್ನು ಕೆಲವೊಂದಿಷ್ಟು ಜನ ಬಿಗ್ ಬಾಸ್ ಒಳಗಡೆ ಇರ್ತಕ್ಕಂಥವ್ರು ಅದನ್ನು ಬೇರೆ ರೀತಿ ಉಪಯೋಗ ತಗೊಂಡ್ರು ಅಂತೇಳಿ ಅನ್ನಿಸ್ತೈತಿ. ಯಾಕಂದ್ರೆ ಈಕೆ ವಾಪಸ್ ಏನೂ ಮಾತಾಡೋಂಗಿಲ್ಲ. ಈಕಿನ ಎಲಿಮಿನೇಟ್ ಮಾಡೋಕ್ಕೆ ಸಜೆಷನ್ ಮಾಡಿದ್ರೆ ಒಳ್ಳೇದಾಕತಿ ಅಂತೇಳಿ ಅವರೆಲ್ಲರೂ ಪ್ಲ್ಯಾನ್ ಮಾಡಿ ಈ ಒಬ್ಬಕ್ಕಿನ ಹೊರಗೆ ಹಾಕಿದ್ರು ಅಂತೇಳಿ ಅನ್ನಿಸ್ತೈತಿ. ಎಲ್ಲೋ ಒಂದು ಕಡೆ ತನಗಿಷ್ಟು ಬಂದಿರತಕ್ಕಂಥ ಒಂದಿಷ್ಟು ಅಡುಗೆ ಅವುಗಳ ರೆಸಿಪಿಯನ್ನು ಮಾಡ್ಕೊತಾ ಆರಾಮಿದ್ಲಕ್ಕಿ ಈ ಬಿಗ್ ಬಾಸಿಗೆ ತೊಗೊಂಡ್ಬಂದು ಪಾಪಕ್ಕೆನ ಇನ್ನೊಂದಿಷ್ಟು ಕಾಮಿಡಿ ಪೀಸ್ ಮಾಡಿದ್ರಿ ನೀವು. ಈ ರೀತಿ ಬೇರೆ ಯಾರಿಗೂ ಆಗಬಾರ್ದು. ಇಂಥ ವಿಷಯಗಳನ್ನು ಖಂಡಿಸ್ತೀವಿ. ಆದ್ರೆ ಆಕೆಗೂ ಇನ್ನೊಂದು ಸ್ವಲ್ಪ ಚಾನ್ಸ್ ಕೊಡಬೇಕಾಗಿತ್ತು. ಒಂದು ವಾರ ಮಟ್ಟಿಗೆ ಆದರೂ ಇದ್ದಿದ್ರೆ ಆಕೆನೂ ಇಂಪ್ರೂವ್ಮೆಂಟ್ ಆಗೋಕೆ ಅನುಕೂಲ ಆಗ್ತಿತ್ತು ಅಂತೇಳಿ ನಮ್ಮ ಅನಿಸಿಕೆ. ಬಿಗ್ ಬಾಸ್ ಒಳಗೆ ಈಕೆಕಿನ್ನ ಕಳಪೆ ಇರ್ತಕ್ಕಂಥವ್ರನ್ನ ಅದಾರ. ಆದ್ರೆ ಅವರೆಲ್ಲರನ್ನ ಬಿಟ್ಟು ಈಕಿನ ಹೊರಗೆ ಹಾಕ್ಯಾರತ್ತಂದ್ರೆ ಯಾರಿಗೂ ನಂಬೋದಕ್ಕೆ ಆಗೋದಿಲ್ಲ. ಆದ್ರೆ ಆಕೆ ಇನ್ನೂ ಹೊರಗೆ ಪೂರ್ತಿಯಾಗಿ ಬಂದಾಳ ಅಂತೇಳಿ ಅನ್ನಿಸ್ತಾ ಇಲ್ಲ. ಇದು ಕೇವಲ ನನ್ನ ವೈಯಕ್ತಿಕ ಒಂದು ಅನಿಸಿಕೆ ಅಷ್ಟ. ನೋಡ್ರಿ, ಯಾರ್ಯಾರು ಬಿಗ್ ಬಾಸ್ ನೋಡ್ತೀರಿ, ಯಾರ್ಯಾರಿಗೆ ಯಾವ್ಯಾವ ಸ್ಪರ್ಧೆ ಇಷ್ಟ ಅಂತಕ್ಕಂಥದ್ದನ್ನು ತಪ್ಪದೇ ಕಾಮೆಂಟ್ ಮಾಡಿರಿ. ಮತ್ತು ವಾಪಸ್ ಈ ರಕ್ಷಿತಾ ಎಲಿಮೆಂಟ್ ಆಗಿದ್ದ ಬಗ್ಗೆ ನಿಮ್ಮ ಒಂದು ಜೆನ್ಯೂನ್ ಆಗಿರ್ತಕ್ಕಂಥ ಒಂದು ಕಾಮೆಂಟನ್ನು ತಪ್ಪದೇ ಕಾಮೆಂಟ್ ಮಾಡಿರಿ. ಇಷ್ಟಕ್ಕೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.